ಎಲ್ಲ ನನ್ನ ಪ್ರೀತಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಹಾಗೂ ನಮ್ಮ ಅಧಿಕಾರಿ ವರ್ಗ ಹಾಗೂ ನೌಕರರ ವರ್ಗಕ್ಕೆ ಗಾಂಧಿ ಜಯಂತಿಯ ಶುಭಾಶಯಗಳು. ಗಾಂಧೀಜಿಯವರ ಕನಸಿನ ಗ್ರಾಮ ಸ್ವರಾಜ್ಯವನ್ನು ನನಸು ಮಾಡಲಿಕ್ಕೆ ಹಗಲಿರುಳು ದುಡಿಯುತ್ತಿರುವಂಥ ಪಂಚಾಯತ್ ರಾಜ್ ಕುಟುಂಬ ಇಂದು ಆ ಗ್ರಾಮ ಸ್ವರಾಜ್ಯದ ಉಳಿವಿಗಾಗಿ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಕರ್ನಾಟಕದಲ್ಲಿ ಸೃಷ್ಟಿಯಾಗಿದೆ. ಇದು ವಿಪರ್ಯಾಸ. ಗಾಂಧೀಜಿಯವರು ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂಲಕ ಜನರ ಕೈಗೆ ಕಟ್ಟಕಡೆಯ ಮನುಷ್ಯನಿಗೆ ಅಧಿಕಾರ ಕೊಡುವ ಮೂಲಕ ಅವನನ್ನು ಪ್ರಭುವನ್ನಾಗಿಸಬೇಕು ಅನ್ನುವ ಕನಸನ್ನು ಕಂಡವರು. ಹಾಗಾಗಿ ಭಾರತದ ಸಂವಿಧಾನದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಸ್ಥಾಪಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಪಂಚಾಯತ್ ರಾಜ್ ಸಂಸ್ಥೆಗಳು ಸ್ಥಳೀಯವಾಗಿ ಜನರೊಡನೆ ಸೇರಿ, ಜನರೊಡನೆ ಚರ್ಚಿಸಿ, ಜನರೊಡನೆ ಮಾತುಕತೆ ಮಾಡುವ ಮೂಲಕ, ಜನರೊಡನೆ ಬೆರೆತು ಅವರ ಅಭಿಪ್ರಾಯಗಳಿಗೆ ಯೋಜನೆಗಳನ್ನು ರೂಪಿಸುವ ಮೂಲಕ, ಅನುಷ್ಠಾನಗೊಳಿಸುವ ಮೂಲಕ ಗ್ರಾಮೀಣಾಭಿವೃದ್ಧಿಯನ್ನು ಮಾಡಬೇಕಾಗಿದೆ. ಆದರೆ ಇಂದು ಕರ್ನಾಟಕದಲ್ಲಿ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಗೆ ವಿರುದ್ಧವಾಗಿ ಎಲ್ಲವನ್ನೂ ಮೇಲಿನಿಂದಲೇ ಯೋಜನೆಗಳನ್ನು ರೂಪಿಸೋದ್ರ ಮೂಲಕ, ಎಲ್ಲ ತೀರ್ಮಾನಗಳನ್ನು ಮೇಲಿನ ಹಂತದಲ್ಲೇ ತೆಗೆದುಕೊಳ್ಳುವ ಮೂಲಕ ಗಾಂಧೀಜಿಯ ಗ್ರಾಮ ಸ್ವರಾಜ್ಯದ ಕನಸಿಗೆ ಕೊಳ್ಳಿ ಇಡಲಾಗ್ತಿದೆ. ಆದ್ದರಿಂದ ಅದನ್ನು ಪ್ರತಿಭಟಿಸಿ ಇಡೀ ಪಂಚಾಯತ್ ರಾಜ್ ಕುಟುಂಬ, ಜನಪ್ರತಿನಿಧಿಗಳು, ಅಧಿಕಾರಿಗಳು, ಪಂಚ ನೌಕರ ವರ್ಗ ಎಲ್ಲರೂ ಒಂದಾಗಿ ನಾವೆಲ್ಲ ಒಂದು ಕುಟುಂಬವಾಗಿ ಅಕ್ಟೋಬರ್ 4ನೇ ತಾರೀಕು ಅಂದರೆ ನಾಡಿದ್ದು ಬಹಳ ದೊಡ್ಡ ಪ್ರತಿಭಟನೆಯನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ನಿರ್ಣಾಯಕ ಹೋರಾಟವಾಗಿ ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಎಲ್ಲರೂ ಯಾವುದೇ ಗೊಂದಲವಿಲ್ಲದೆ ಪಂಚಾಯತ್ ರಾಜ್ ಕುಟುಂಬದ ನಾವೆಲ್ಲರೂ ಒಂದು ಕುಟುಂಬದವರು, ಒಂದು ಕುಟುಂಬದ ಸದಸ್ಯರು ಎಂಬ ಭಾವನೆಯೊಂದಿಗೆ ಆಗಮಿಸಬೇಕು. ಈ ಹೋರಾಟವನ್ನು ಯಶಸ್ವಿಗೊಳಿಸೋದ್ರ ಮೂಲಕ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ನಮಸ್ಕಾರ.